ಡೂಪ್ಲಿಕೇಟ್ ಕೇಸ್ಗಳು ಹಾಕೋದ್ರಲ್ಲಿ ನಂಬರ್ 1 ಆತ್ ನಾವು ಸುಬ್ಬಾರೆಡ್ಡಿ ಸರ್ ಇವತ್ತಿನ ಬೆಳಗ್ಗೆ 9 ಗಂಟೆಯಿಂದ ಪ್ರೆಸ್ ಮೀಟ್ ಮಾಡ್ತಾನೆ ಇದ್ದೀನಿ. ಏನಿಲ್ಲ ಅಂದ್ರೂ ಸುಮಾರು ಒಂದು 100 ಮಾಧ್ಯಮಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾರೋ ಸೊಮ್ಮೆ. ಪತ್ರಿಕಾಗೋಷ್ಠಿಗೆ ಇಷ್ಟೆಲ್ಲ ಸೇರಿರೋದು ಪತ್ರಿಕಾಗೋಷ್ಠಿ ಉದ್ದೇಶ ನಾನು ಬರ್ತಾ ಇದ್ದೀನಿ ಅಂತ ಯಾರಿಗೂ ಹೇಳಿಲ್ಲ. ಬಾಗೇಪಲ್ಲಿಯಲ್ಲಿ ಪತ್ರಿಕಾಗೋಷ್ಠಿ ವಿಚಾರ ಏನಂದ್ರೆ ಸುಬ್ಬಾರೆಡ್ಡಿ ಅಲಿಯಾಸ್ ಫ್ಯಾಕ್ಷನಿಸ್ಟ್ ಸುಬ್ಬಾರೆಡ್ಡಿ ಬಾಗೇಪಲ್ಲಿ MLA ಈ ಅಪ್ಪ ದಲಿತರಿಗೆ ಮಾಡಿರೋಂಥ ಅನ್ಯಾಯಗಳು, ಬಡವ್ರಿಗೆ ಮಾಡಿರೋಂಥ ಅನ್ಯಾಯಗಳು, ಭೂಮಿ ಹಗರಣಗಳಿಗೆ ಸಂಬಂಧಪಟ್ಟಂಗೆ ಒಂದು ಪ್ರೆಸ್ ಮೀಟ್ ಮಾಡಿ ನೋಡಿ. ಜಿಲ್ಲಾಜಿರ್ಲು ಇವರು ಗ್ರಾಮ ಈರಮ್ಮ ಗೊತ್ತಿರಮ್ಮ, ಎಲ್ಲ ವಿಚಾರ ಗೊತ್ತು, ಎಲ್ಲ ತಿಳ್ಕೊಂಡಿದ್ದೀನಿ. ಓಕೆ ರೈಟ್, ಅವರೆಲ್ಲ ರೈತರು ಬಂದವ್ರು ಪಾಪ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಬ್ಬಾರೆಡ್ಡಿ ಮಾಡಿರೋಂಥ ಅಕ್ರಮಗಳು, ಅನ್ಯಾಯಗಳು ಓವರ್ ಆಲ್ ಕರ್ನಾಟಕ ಜನತೆ ನೋಡಲಿ, ಅವ್ರ ವಿರುದ್ಧ ಹೋರಾಟ ಮಾಡಿ ಬಡವ್ರ ಜಮೀನು ಉಳಿಸೋಣ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಣ್ಣ. ವಿಚಾರ ಏನಂದರೆ ಮೊದಲಿಗೆ ಕೊಂಡಾರೆಡ್ಡಿಪಲ್ಲಿ ಎಲ್ರಿಗೂ ಗೊತ್ತಿರೋಂಥ ವಿಚಾರ ಅಣ್ಣ, GP ಅಗ್ರಿಮೆಂಟ್ಗಳು ಮಾಡ್ಕೊಳ್ಳೋದು. ಯಾಕಂದರೆ ಇದಾಗಿರೋದ್ರಿಂದ PTCL ಜಮೀನುಗಳಾಗಿರೋದ್ರಿಂದ GP ಅಗ್ರಿಮೆಂಟ್ಗಳು ಮಾಡ್ಕೊಳ್ಳೋದು. GP ಅಗ್ರಿಮೆಂಟ್ ಮಾಡಿಕೊಂಡು ಡೂಪ್ಲಿಕೇಟು ಖಾತೆಗಳು ಮಾಡಿಕೊಂಡು ಬಡವರಿಗೆ ಆಗಿರೋಂಥ ಜಮೀನುಗಳನ್ನ ಕಬಳಿಕೆ ಮಾಡ್ಕೊಳ್ಳೋದು, GPಯ ಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳೋದು. PTCL ಪರ್ಮಿಷನ್ ಬೇಕಲ್ಲಣ್ಣ. 1 ಎಕರೆ ಇವ್ರ ಹತ್ರ ತಗೊಂಡ್ರೆ ಎಲ್ಲ ಒಂದು ಬೇರೆ ಕಡೆ 1 ಎಕರೆ ಕೊಡಿಸ್ಬೇಕಲ್ಲ. ಎಲ್ಲಿ ಕೊಡಿಸೋಣ ಸುಬ್ಬಾರೆಡ್ಡಿ? ನಾನಲ್ಲ, ಯಾರೋ ಮಾಡೋರಿ, ಮಾಡಿರೋರ ಮೇಲೆ FIR ಆಗಲಿ, ಅಟ್ರಾಸಿಟಿ ಅಲ್ವಾ? ಇವ್ರು ಬೇನಾಮಿಗಳು ಮಾಡ್ಕೊಳ್ಳೋದು, ಎಫನ್ ಕಾಂಪೌಂಡ್ ಹಾಕೋದು ಅಲ್ವಾ? ಎರಡನೇ ವಿಚಾರನಪ್ಪ, ಹೊಸೂಡ್ಯ ಶಿವಾರೆಡ್ಡಿ 200 ಎಕರೆ ಜಮೀನು ಕಬಳಿಕೆ ಮಾಡೋನೆ ಅಂತ ಬಿಟ್ಟು ಸೆಷನಲ್ಲಿ ಮಾತಾಡ್ತಾರೆ ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವರು. ಆಮೇಲೆ ಇದೇ ವ್ಯಕ್ತಿ ಖುದ್ದು ಹೋಗಿ, ಯಾರು ಫ್ಯಾಕ್ಷನಿಸ್ಟ್ ಸುಬ್ಬಾರೆಡ್ಡಿ ಖುದ್ದು ಹೋಗಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತಾರೆ. ಜಮೀನನ್ನ ಮುಟ್ಟುಗೋಲು ಹಾಕ್ಕೊಬೇಕು ಸರ್ಕಾರ. 200 ಎಕರೆ ಜಮೀನು ಅವನಿಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಭಯ ಬಿಡಿಸಿ ಪಾಪ ಶಿವಾರೆಡ್ಡಿಕ. ಅವನೊಂದು ಚಿಕ್ಕ ಭೂಗಳ್ಳ, ಅಂದರೆ ಇವರಷ್ಟು ದೊಡ್ಡ ಭೂಗಳ್ಳ ಅಲ್ಲ. ಭೂಗಳ್ಳನ ಇಬ್ಬರು ಭೂಗಳ್ರಿ ಅವರು. ಶಿವಾರೆಡ್ಡಿಗೆ ಏನು ಮಾಡ್ತಾರೆ, ಧಮಕಿಗಳು ಹಾಕಿ ಅದು ಮಾಡಿ ಇದು ಮಾಡಿ ಜಮೀನು ಸೆಷನಲ್ಲೆಲ್ಲ ಮಾತಾಡಿ ಅವ್ರ ಮೇಲೆ ಕಂಪ್ಲೇಂಟ್ಗಳು ಮಾಡಿ ಏನೇನೋ ಮಾಡಿ ಫೈನಲ್ ಏನು ಮಾಡ್ತಾನೆ, ಈ ಜಮೀನನ್ನು ಸರ್ಕಾರಕ್ಕೆ ಉಳಿಸ್ಕೊಟ್ಬಿಟ್ಟಿದ್ದಿದ್ರೆ ಅಪ್ಪ ಸುಬ್ಬಾರೆಡ್ಡಿನೇ ದೇವಡಪ್ಪ ಅಂತ ಹೇಳ್ಬಿಟ್ಟು ನಾನು ಕೈ ಮುಗಿದ್ಬಿಡ್ತಾ ಇದ್ದೆ. ಇದು ಹಾಕೊಂಡ್ಬಿಟ್ಟವನಿ 200 ಎಕರೆ ಜಮೀನು ಹೊಸೂಡಿಯದ್ದು. ನೋಡಿದ್ದೀರಣ್ಣ ಕಂಪೌಂಡು? ಇವತ್ತೊಂದು ಒಂದು ರೌಂಡ್ ವಿಸಿಟ್ ಮಾಡ್ಕೊಂಡು ಹೋಗ್ರಿ. ಹೊಸೂಡಿಯದ್ದು ಸುಳ್ಳು ಹೇಳ್ತಾ ಇಲ್ಲಪ್ಪ, ಸತ್ಯ ಹೇಳ್ತಾ ಇರೋದು ನಾನು. ಹೊಸೂಡಿಯ ಗ್ರಾಮ ಶಿವಾರೆಡ್ಡಿ ವಿರುದ್ಧ ಹೋರಾಟ ಮಾಡಿದವ್ರು ಯಾರಣ್ಣ? ಸೆಷನಲ್ಲಿ ಮಾತಾಡಿದವ್ರು ಯಾರು? ಇವತ್ತು ಯಾರು ಅವರ ಜಮೀನಲ್ಲಿ? ಆಯ್ತು. ಸೋಮಲಾಪುರ ಸರ್ವೆ ನಂಬರ್ 1 ಸುಮಾರು 134 ಎಕರೆ ಜಮೀನು. ಅಲ್ಲಿ 40 ಎಕರೆ ಪಾಣಿ ಮಾಡ್ಕೊತಾರೆ. ಇನ್ನು ಉಳಿದಿರೋ ಅಂಥ 100 ಎಕರೆಗೆ ಅಕ್ರಮವಾಗಿ ಕಾಂಪೌಂಡ್ ಹಾಕ್ತಾರೆ. ನಾನೇನಾದ್ರು 1 ಎಕರೆ ಕಾಂಪೌಂಡ್ ಹಾಕಿದ್ರೆ ಬಿಡ್ತಾ ಇದ್ರ, 1 ಗುಂಟೆ ಕಾಂಪೌಂಡ್ ಹಾಕಿದ್ರೆ ಬಿಡ್ತಾ ಇದ್ರ, ನನ್ನ ಮೇಲೆ FIR ಮಾಡ್ತಾಯಿದ್ರು. ಯಾವನೇ ಅಲ್ಲಿ ಕಾಂಪೌಂಡ್ ಹಾಕಿರಲಿ, ಶಾಸಕನ ಕಡೆಯವನಾಗಿರಲಿ, ಯಾವನೇ ಕಾಂಪೌಂಡ್ ಹಾಕಿರಲಿ, FIR ಮಾಡ್ರಪ್ಪ, ಆ ಜಮೀನು ಉಳಿಸ್ರಪ್ಪ. ಇವಾಗ ಕಂಪ್ಲೇಂಟ್ ಕೊಡ್ತವ್ರೆ, ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೊಡ್ತವ್ರೆ. ತಹಸೀಲ್ದಾರ್ ಅವ್ರಿಗೂ ನಂದೇ ಲೆಟ್ರಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ. ಸೋಮಲಾಪುರ ಸರ್ವೆ ನಂಬರ್ 1 ಅಣ್ಣ, 150 130 ಎಕರೆ ನಮ್ಮ ಗಮನಕ್ಕೆ ಬಂದಿರೋದು ಇನ್ನೂ ಜಾಸ್ತಿ ಐತಿ. ಕಾಂಪೌಂಡ್ ಹಾಕಿರೋರ ಮೇಲೆ FIR ಮಾಡಬೇಕು ಈ ವಾರದಲ್ಲಿ. ಇಲ್ಲ ಸೋಮಲಾಪುರದಲ್ಲೇ ಕುತ್ಕೊಂಡು ಅದೇ ಜಮೀನಲ್ಲಿ ಕುತ್ಕೊಂಡು ದೊಡ್ಡ ಹೋರಾಟ ನಡೆಸ್ತೈತಿ. ಆಮೇಲೆ ನಿಮಗೂ ಗೊತ್ತಿರೋದು, ಎಲ್ರಿಗೂ ಗೊತ್ತಿರೋದಣ್ಣ, ಜಿಲ್ಲಾಜಿರ್ಲು ಗ್ರಾಮ, ಅಲ್ಲಿ ಒಂದು 100 ಎಕರೆ ಜಮೀನು ನೋಡಿ. ಇಲ್ಲಿ ಬಡವ ನೋಡಿ, ಇಂಥ ಬಡವರಿಗೆಲ್ಲ 200 ಎಕರೆ ಸೆಷನ್ದಾರಂತಪ್ಪ ಸುಬ್ಬಾರೆಡ್ಡಿ. ಇದಕ್ಕಿಂತ ಫ್ಯಾಕ್ಷನ್ ಇಷ್ಟು ನೋಡಿದ್ದೀರಾ? ಎಲ್ಲಿ ನೋಡಿರ್ತೀರಿ ಗೊತ್ತಾ? ಹಳೆ ಫಿಲಮ್ಗಳು, ಈ ರಕ್ತಚರಿತ್ರ, ಈ ಫಿಲಮ್ಗಳು, ಹಳೆ ಫಿಲಮ್ಗಳು ನಮ್ಮ ಇದರಲ್ಲಿ ಆಂಧ್ರದಲ್ಲಿ ಫ್ಯಾಕ್ಷನಿಸ್ಟ್ಗಳು ಮಾಡ್ತಾರಲ್ಲ, ಆ ಥರ ಮಾಡಿರೋವಂಥದ್ದು. ಆಂಧ್ರ ಅಲ್ಲಣ್ಣ, ಆಂಧ್ರ ಕಾದು ಬಾಗೇಪಲ್ಲಿ ಸ್ವಾಭಿಮಾನಿಗಳು ಊರಿದ್ದೀವಿ. ಬಾಗೇಪಲ್ಲಿ ಬರೀ ಸ್ವಾಭಿಮಾನಿಗಳಿರೋ ಊರಿದು. ಇನ್ನು ಆಂಧ್ರ ರಾಜಕೀಯ ಇಲ್ಲಿ ನಡೆಯಲ್ಲ. ಏನೇನೋ ಮಾಡಿ ಮೋಸ ಮಾಡಿ ಜನಗಳಿಗೆ ಸುಳ್ಳು ಭರವಸೆಗಳು ಕೊಟ್ಟು MLA ಗೆದ್ದಿದೆಯಾ, ನೆಕ್ಸ್ಟ್ ಗೆಲ್ಲು. ಓಕೆ, ಎರಡನೇ ಬಂದಿರೋ ಗಮನಕ್ಕೆ ಬಂದಿರೋ ಅಂಥದ್ದು 800 ಎಕರೆ. 800. ಅದರಲ್ಲಿ ದಲಿತರದ್ದು ಎಷ್ಟು, ಬೇರೆಯವ್ರದ್ದು ಎಷ್ಟು? ಮ್ಯಾಕ್ಸಿಮಮ್ 600 ಎಕರೆ ಜಮೀನು ದಲಿತರದು, ಉಳಿದ 200 ಎಕರೆ ಜಮೀನು ಜನರಲ್ಸ್ದು. ಆ್ಯಕ್ಚುಲಿ ನಮಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದೇ ಜನರಲ್ಸ್. ಸರ್, ಇಲ್ಲಿ ಈ ಥರದ ಒಂದು ಹಗರಣಗಳಾಗ್ತಾ ಇದ್ರೆ ಅಧಿಕಾರಿಗಳು ಏನು ಕಣ್ಮುಚ್ಕೊಂಡಿದ್ದಾರಾ? ಅಧಿಕಾರಿಗಳೇ ಸೇರಿ ಹಗರಣ ಮಾಡ್ತಾ ಇರೋದಲ್ಲ. ಈಗ ತಹಸೀಲ್ದಾರ್ ಅವ್ರಿಗೆ ದುಡ್ಡು ಕೊಡ್ತೀರಾ? ಸೋಮಲಾಪುರ ಅಷ್ಟು ಎಕರೆ ಜಮೀನು ಕಾಂಪೌಂಡ್ ಹಾಕತ್ತೈತಾ? ಏನು ಮಾಡ್ತಾವ್? ಏನು ಮಾಡ್ತಾವ್? ಏನು ಮಾಡ್ತಾರೆ ತಹಸೀಲ್ದಾರು? ಅವರೆಲ್ಲ ಸೇರ್ಕೊಂಡೆ ಮಾಡಿರೋದಲ್ಲಣ್ಣ.
ಅಂದ್ರೆ ಬಾಗೇಪಲ್ಲಿ ಅಧಿಕಾರಿಗಳು ನಾವು ಬಂದಿರೋದು ನಿಮ್ಗೂ ಗೊತ್ತಣ್ಣ, ನಾನು ಬಂದಿದ್ದು ಕೇವಲ 33 ಗುಂಟೆ ಬಡವ್ರಿಗಾಗಿರೋಂಥದ್ದು